ಓಂ ಶಾಂತಿ. ವಾಣಿ ಡೇಟು 8/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ ದಾದಾ. ರಿವೈಸ್ಡ್ ವಾಣಿ ಡೇಟು 15/11/2020. ಸತ್ಯ ಹೃದಯದಿಂದ ತಂದೆ ಹಾಗೂ ಪರಿವಾರದ ಸ್ನೇಹಿಗಳಾಗಿ ಪರಿಶ್ರಮದಿಂದ ಮುಕ್ತರಾಗುವ ಪ್ರತಿಜ್ಞೆ ಮಾಡಿ ಮತ್ತು ಲಾಭವನ್ನು ಪಡೆಯಿರಿ. ಇಂದು ಬಾಪ್ ದಾದಾ ತಮ್ಮ 4 ಕಡೆಯ ಶ್ರೇಷ್ಠ ಸ್ವರಾಜ್ಯಾಧಿಕಾರಿ ಸ್ವಮಾನಧಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ತಂದೆಯು ಮಕ್ಕಳಿಗೆ ತಮಗಿಂತಲೂ ಶ್ರೇಷ್ಠ ಸ್ವಮಾನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಗುವನ್ನು ಚರಣಗಳಿಗೆ ಬೀಳುವುದರಿಂದ ಮುಕ್ತನನ್ನಾಗಿ ಮಾಡಿ ತಲೆಯ ಕಿರೀಟವನ್ನಾಗಿ ಮಾಡಿಕೊಂಡರು. ಸ್ವಯಂವನ್ನು ಸದಾ ಪ್ರಿಯ ಮಕ್ಕಳ ಸೇವಾಧಾರಿ ಎಂದು ಕರೆಸಿಕೊಂಡರು. ಮಕ್ಕಳಿಗೆ ಇಷ್ಟು ದೊಡ್ಡ ಅಥಾರಿಟಿಯ ಸ್ವಮಾನವನ್ನು ಕೊಟ್ಟಿದ್ದಾರೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಇಷ್ಟು ಸ್ವಮಾನಧಾರಿ ಎಂದು ತಿಳಿಯುತ್ತೀರಾ? ಸ್ವಮಾನಧಾರಿಗಳ ವಿಶೇಷ ಲಕ್ಷಣಗಳು ಏನಿರುತ್ತವೆ? ಯಾರೆಷ್ಟು ಸ್ವಮಾನಧಾರಿಯಾಗಿರುವರೋ ಅಷ್ಟು ಸರ್ವರಿಗೆ ಸನ್ಮಾನ ನೀಡುವವರಾಗಿರುತ್ತಾರೆ. ಎಷ್ಟು ಸ್ವಮಾನಧಾರಿಗಳು ಅಷ್ಟೇ ನಿರ್ಮಾಣ ಸರ್ವರ ಸ್ನೇಹಿಯಾಗಿರುವರು. ಸ್ವಮಾನಧಾರಿಗಳ ಚಿಹ್ನೆ ಏನೆಂದರೆ ತಂದೆಗೆ ಪ್ರಿಯರು, ಜೊತೆಗೆ ಸರ್ವರಿಗೂ ಪ್ರಿಯರಾಗಿರುವರು. ಹದ್ದಿನ ಪ್ರಿಯರಲ್ಲ, ಬೇಹದ್ದಿನ ಪ್ರಿಯರು. ಹೇಗೆ ತಂದೆಯು ಸರ್ವರಿಗೆ ಪ್ರಿಯರಾಗಿದ್ದಾರೆ. ಭಲೆ 1 ತಿಂಗಳಿನ ಮಗು ಇರಬಹುದು ಅಥವಾ ಆದಿರತ್ನಗಳಿರಬಹುದು, ಆದರೆ ಪ್ರತಿಯೊಬ್ಬರೂ ಸಹ ನಾನು ತಂದೆಯವನು, ತಂದೆಯು ನನ್ನವರು ಎಂದು ಹೃದಯದಿಂದ ಒಪ್ಪಿಕೊಳ್ಳುತ್ತಾರೆ. ಇದು ಸರ್ವರಿಗೆ ಪ್ರಿಯರಾಗುವ ಶ್ರೇಷ್ಠ ಸ್ವಮಾನದ ಚಿಹ್ನೆಯಾಗಿದೆ. ಏಕೆಂದರೆ ಇಂತಹ ಮಕ್ಕಳು ತಂದೆಯನ್ನು ಫಾಲೋ ಮಾಡುವವರಾಗಿದ್ದಾರೆ. ನೋಡಿ, ತಂದೆಯು ಪ್ರತಿ ವರ್ಗದ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಸ್ವಮಾನ ನೀಡಿದರು. ಯುವಕರಿಗೆ ವಿನಾಶಕಾರಿಯಿಂದ ವಿಶ್ವ ಕಲ್ಯಾಣಕಾರಿಯ ಸ್ವಮಾನವನ್ನು ಕೊಟ್ಟರು. ಮಹಾಮಾನವರನ್ನಾಗಿ ಮಾಡಿದರು. ಪ್ರವೃತ್ತಿ ಮಾರ್ಗದವರಿಗೆ ಮಹಾತ್ಮರು ದೊಡ್ಡ ಜಗದ್ಗುರುಗಳಿಗಿಂತಲೂ ಶ್ರೇಷ್ಠ ಪ್ರವೃತ್ತಿಯಲ್ಲಿರುತ್ತಾ ಪ್ರವೃತ್ತಿಯ ಮಹಾತ್ಮರು ಸಹ ತಲೆಬಾಗುವಂತೆ ಮಾಡಿದರು. ಕನ್ಯರಿಗೆ ಶಿವಶಕ್ತಿ ಸ್ವರೂಪದ ಸ್ವಮಾನವನ್ನು ನೆನಪಿಗೆ ತರಿಸಿದರು ಹಾಗೂ ಮಾಡಿದರು. ವೃದ್ಧರಿಗೆ ಬ್ರಹ್ಮ ತಂದೆಯ ಜೊತೆಗಾರ ಅನುಭವಿಯ ಸ್ವಮಾನವನ್ನು ಕೊಟ್ಟರು. ಇದೇ ರೀತಿ ಸ್ವಮಾನಧಾರಿ ಮಕ್ಕಳು ಸಹ ಪ್ರತಿಯೊಬ್ಬ ಆತ್ಮನನ್ನು ಸ್ವಮಾನದಿಂದ ನೋಡುತ್ತಾರೆ. ಕೇವಲ ನೋಡುವುದಲ್ಲ, ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ. ಏಕೆಂದರೆ ಸ್ವಮಾನವು ದೇಹಾಭಿಮಾನವನ್ನು ಕಳೆಯುವಂಥದ್ದಾಗಿದೆ. ಎಲ್ಲಿ ಸ್ವಮಾನವಿರುವುದೋ ಅಲ್ಲಿ ದೇಹದ ಅಭಿಮಾನ ಇರುವುದಿಲ್ಲ. ದೇಹಾಭಿಮಾನವನ್ನು ಕಳೆಯುವ ಬಹಳ ಸಹಜ ಸಾಧನವಾಗಿದೆ ಸದಾ ಸ್ವಮಾನದಲ್ಲಿರುವುದು. ಸದಾ ಪ್ರತಿಯೊಬ್ಬರನ್ನು ಸ್ವಮಾನದಿಂದ ನೋಡುವುದು. ಭಲೆ ಕಾಲಾಳು ಆಗಿರಬಹುದು, ಭಲೆ 16,000 ಮಾಲೆಯಲ್ಲಿ ಕೊನೆಯವರೂ ಇರಬಹುದು, ಆದರೆ ಆ ಕೊನೆಯಲ್ಲಿರುವವರು ಸಹ ಡ್ರಾಮಾನುಸಾರ ತಂದೆಯ ಮೂಲಕ ಯಾವುದಾದರೊಂದು ವಿಶೇಷತೆ ಇದೆ. ಆದ್ದರಿಂದ ಸ್ವಮಾನಧಾರಿಗಳು ವಿಶೇಷತೆಯನ್ನು ನೋಡಿ ಸ್ವಮಾನ ಕೊಡುತ್ತಾರೆ. ಅವರ ದೃಷ್ಟಿ, ವೃತ್ತಿ, ಕೃತಿಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಯು ಸಮಾವೇಶವಾಗಿರುತ್ತದೆ. ಯಾರೆಲ್ಲ ತಂದೆಯ ಮಕ್ಕಳಾದರೂ ಅವರು ವಿಶೇಷ ಆತ್ಮನಾಗಿದ್ದಾರೆ. ನಂಬರ್ವಾರ್ ಆಗಿದ್ದರೂ ಸಹ ಪ್ರಪಂಚದ ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರಾಗಿದ್ದಾರೆ ಅಂದಾಗ ಎಲ್ಲರೂ ತಮ್ಮನ್ನು ತಾವು ಹೀಗೆ ವಿಶೇಷ ಆತ್ಮನೆಂದು ತಿಳಿಯುತ್ತೀರಾ? ಸ್ವಮಾನದಲ್ಲಿ ಸ್ಥಿತರಾಗಿರಬೇಕಾಗಿದೆ, ದೇಹಾಭಿಮಾನದಲ್ಲಲ್ಲ, ಸ್ವಮಾನದಲ್ಲಿ. ತಂದೆಗೆ ಪ್ರತಿಯೊಬ್ಬ ಮಗುವಿನೊಂದಿಗೆ ಪ್ರೀತಿ ಇದೆ. ಏಕೆಂದರೆ ತಂದೆಗೆ ತಿಳಿದಿದೆ ಮಕ್ಕಳು ನನ್ನನ್ನು ಅರಿತು ನನ್ನವರಾದರಲ್ಲವೇ. ಇಂದು ಈ ಮೇಳದಲ್ಲಿ ಮೊದಲನೇ ಬಾರಿ ಬಂದಿರಬಹುದು, ಆದರೂ ಬಾಬಾ ಎಂದು ಹೇಳಿದರು ಅಂದ ಮೇಲೆ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದರೆ ಬಾಬ್ ದಾದಾರವರಿಗೆ 4 ಕಡೆಯ ಎಲ್ಲ ಮಕ್ಕಳು ಸಹ ಪ್ರಿಯರಾಗಿದ್ದಾರೆ. ಹಾಗೆ ನೀವು ಸಹ ಫಾಲೋ ಫಾದರ್ ಮಾಡಿ. ಯಾರು ಅಪ್ರಿಯರಲ್ಲ, ಸರ್ವರು ಪ್ರಿಯರಾಗಿದ್ದಾರೆ. ನೋಡಿ, ಯಾವುದೇ ಮಗು ನನ್ನ ಬಾಬಾ ಎಂದು ಹೇಳುತ್ತದೆ ಅಂದರೆ ಈ ನನ್ನತನವನ್ನು ಯಾರು ತಂದರು? ಸ್ನೇಹವು ತಂದಿತಲ್ಲವೇ? ಈಗ ಯಾರೆಲ್ಲರೂ ಕುಳಿತಿದ್ದೀರೋ ಎಲ್ಲರೂ ತಿಳಿದುಕೊಳ್ಳುತ್ತೀರಿ, ಸ್ನೇಹವು ತಂದೆಯ ಮಕ್ಕಳನ್ನಾಗಿ ಮಾಡಿತೆಂದು. ತಂದೆಯ ಸ್ನೇಹವು ಅಯಸ್ಕಾಂತವಾಗಿದೆ. ಸ್ನೇಹದ ಅಯಸ್ಕಾಂತದಿಂದ ತಂದೆಯ ಮಕ್ಕಳಾಗಿಬಿಟ್ರೆ ಹೃದಯದ ಸ್ನೇಹ
ನಾಮ ಮಾತ್ರಕ್ಕೆ ಸ್ನೇಹವಲ್ಲ, ಹೃದಯದ ಸ್ನೇಹವು ಈ ಬ್ರಾಹ್ಮಣ ಜೀವನದ ತಳಪಾಯವಾಗಿದೆ. ಮಿಲನ ಮಾಡಲು ಏಕೆ ಬರುತ್ತೀರಿ? ಸ್ನೇಹವೇ ಕರೆತಂದಿತಲ್ಲವೇ? ಯಾರೆಲ್ಲರೂ ಕುಳಿತಿದ್ದೀರಿ? ಬಾಬಾ ಬಂದಿದ್ದೀರಿ. ಏಕೆ ಬಂದಿದ್ದೀರಿ? ಸ್ನೇಹವು ಸೆಳೆಯಿತಲ್ಲವೇ? ಆ ಸ್ನೇಹವು ಎಷ್ಟಿದೆ? 100% ಇದೆಯೋ ಅಥವಾ ಕಡಿಮೆ ಇದೆಯೋ? ನಾವು ಸ್ನೇಹದಲ್ಲಿ 100% ಇದೆ ಎಂದು ತಿಳಿಯುವವರು ಕೈಯನ್ನೆತ್ತಿ. ಸ್ನೇಹದಲ್ಲಿ 100% ಸ್ವಲ್ಪವೂ ಕಡಿಮೆ ಇಲ್ಲವೇ? ಒಳ್ಳೆಯದು. ಅಂದಾಗ ಇಷ್ಟೇ ಸ್ನೇಹವು ಪರಸ್ಪರ ಬ್ರಾಹ್ಮಣರಲ್ಲಿಯೂ ಇದೆಯೇ? ಇದಕ್ಕೆ ಕೈಯನ್ನೆತ್ತಿ. ಇದರಲ್ಲಿ ಪರ್ಸೆಂಟೇಜ್ ಇದೆ. ಹೇಗೆ ತಂದೆಗೆ ಎಲ್ಲರ ಜೊತೆಗೆ ಸ್ನೇಹವಿದೆಯೋ ಅದೇ ರೀತಿ ಮಕ್ಕಳಿಗೂ ಸರ್ವರೊಂದಿಗೆ ಸ್ನೇಹ. ಸರ್ವರ ಸ್ನೇಹಿಯಾಗಿರಿ. ಅನ್ಯರ ನಿರ್ಬಲತೆಗಳನ್ನು ನೋಡಬೇಡಿ. ಒಂದು ವೇಳೆ ಯಾರಾದರೂ ಸಂಸ್ಕಾರಕ್ಕೆ ವಶೀಭೂತರಾಗಿದ್ದರೆ ನೀವು ಯಾರನ್ನು ಫಾಲೋ ಮಾಡಬೇಕು? ವಶೀಭೂತ ಆತ್ಮಗಳನ್ನೇ. ತಾವು ವಶೀಭೂತ ಮಂತ್ರವನ್ನು ಕೊಡುವವರಾಗಿದ್ದೀರಿ. ವಶೀಭೂತರಿಂದ ಅವರನ್ನು ಬಿಡಿಸುವ ಮಂತ್ರವನ್ನು ಕೊಡುವವರು, ಮುಕ್ತಗೊಳಿಸುವವರಾಗಿದ್ದೀರಲ್ಲವೇ? ಅಥವಾ ನೋಡುವವರಾಗಿದ್ದೀರೋ? ಕಾಣುತ್ತದೆಯೇ? ಒಂದು ವೇಳೆ ಯಾವುದೇ ಕೆಟ್ಟ ವಸ್ತು ಕಾಣಿಸಿದರೂ ಸಹ ಏನು ಮಾಡುತ್ತೀರಿ? ನೋಡುತ್ತಾ ಇರುತ್ತೀರೋ ಅಥವಾ ದೂರ ಸರಿಯುತ್ತೀರೋ? ಏಕೆಂದರೆ ಬಾಬ್ ದಾದಾ ನೋಡಿದೆವು, ಯಾರು ಹೃದಯದ ಸ್ನೇಹಿಗಳಾಗಿದ್ದಾರೆಯೋ ತಂದೆಯ ಹೃದಯದ ಸ್ನೇಹಿಗಳು ಸರ್ವರ ಸ್ನೇಹಿಗಳು ಅವಶ್ಯವಾಗಿ ಆಗಿರುತ್ತಾರೆ. ಹೃದಯದ ಸ್ನೇಹವು ಸಂಪನ್ನ ಮತ್ತು ಸಂಪೂರ್ಣರಾಗುವ ಬಹಳ ಸಹಜ ವಿಧಿಯಾಗಿದೆ. ಭಲೆ ಯಾರೆಷ್ಟಾದರೂ ಜ್ಞಾನಿಯಾಗಿರಲಿ, ಒಂದು ವೇಳೆ ಹೃದಯದ ಸ್ನೇಹವು ಇಲ್ಲವೆಂದರೆ ಬ್ರಾಹ್ಮಣ ಜೀವನದಲ್ಲಿ ರಮಣೀಕ ಜೀವನವೆನಿಸುವುದಿಲ್ಲ, ನೀರಸ ಜೀವನವೆನಿಸುತ್ತದೆ. ಏಕೆಂದರೆ ಜ್ಞಾನದಲ್ಲಿ ಸ್ನೇಹವಿಲ್ಲದೆ ಕೇವಲ ಜ್ಞಾನವಿದ್ದರೆ ಆ ಜ್ಞಾನದಲ್ಲಿ ಏಕೆ, ಏನು ಎನ್ನುವ ಪ್ರಶ್ನೆಗಳು ಉದ್ಭವಿಸುತ್ತವೆ. ಆದರೆ ಸ್ನೇಹವು ಜ್ಞಾನ ಸಹಿತವಾಗಿದ್ದರೆ ಸ್ನೇಹಿಯು ಸದಾ ಸ್ನೇಹದಲ್ಲಿ ಲವಲೀನರಾಗಿರುತ್ತಾರೆ. ಸ್ನೇಹಿಯನ್ನು ನೆನಪು ಮಾಡಲು ಪರಿಶ್ರಮ ಪಡಬೇಕಾಗುವುದಿಲ್ಲ. ಕೇವಲ ಜ್ಞಾನಿಯಾಗಿದ್ದು ಸ್ನೇಹವಿಲ್ಲವೆಂದರೆ ಪರಿಶ್ರಮ ಪಡಬೇಕಾಗುತ್ತದೆ. ಕೇವಲ ಜ್ಞಾನವಿರುವವರು ಪರಿಶ್ರಮದ ಫಲವನ್ನು ತಿನ್ನುತ್ತಾರೆ, ಸ್ನೇಹಿಗಳು ಪ್ರೀತಿಯ ಫಲವನ್ನು ತಿನ್ನುತ್ತಾರೆ. ಜ್ಞಾನವು ಬೀಜವಾಗಿದೆ, ಆದರೆ ಸ್ನೇಹವು ಜಲವಾಗಿದೆ. ಒಂದು ವೇಳೆ ಬೀಜಕ್ಕೆ ಸ್ನೇಹದ ನೀರು ಸಿಗದಿದ್ದರೆ ಅದರಿಂದ ಫಲ ಬರುವುದಿಲ್ಲ. ಇಂದು ಬಾಬ್ ದಾದಾ ಸರ್ವ ಮಕ್ಕಳ ಹೃದಯದ ಸ್ನೇಹವನ್ನು ಪರಿಶೀಲನೆ ಮಾಡುತ್ತಿದ್ದರು. ತಂದೆಯೊಂದಿಗೆ ಇರಬಹುದು, ಸರ್ವರೊಂದಿಗೂ ಇರಬಹುದು. ತಾವೆಲ್ಲರೂ ತಮ್ಮನ್ನು ಏನೆಂದು ತಿಳಿಯುತ್ತೀರಿ? ಆಗಿದ್ದೀರಾ? ಯಾರು ತಮ್ಮನ್ನು ತಾವು ಹೃದಯದ ಸ್ನೇಹಿಗಳೆಂದು ತಿಳಿಯುತ್ತೀರೋ ಅವರು ಕೈಯನ್ನೆತ್ತಿರಿ. ಸರ್ವರಿಗೆ ಸ್ನೇಹಿಗಳಾಗಿದ್ದೀರಾ? ಒಳ್ಳೆಯದು. ತಂದೆಗೆ ಹೃದಯದ ಸ್ನೇಹಿಗಳಾಗಿದ್ದೀರಿ, ಹಾಗೆಯೇ ಸರ್ವರಿಗೂ ಸ್ನೇಹಿಗಳಾಗಿದ್ದೀರಾ. ಇವರು ನನ್ನ ಸಹೋದರ, ನನ್ನ ಸಹೋದರಿ ಎಂದು ಪ್ರತಿಯೊಬ್ಬರು ತಿಳಿದುಕೊಳ್ಳುವಿರಾ? ಇವರು ನನ್ನವರು ಎಂದು ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆಯೇ? ಅಥವಾ ಕೆಲವರು ಮಾತ್ರವೇ ತಿಳಿದುಕೊಳ್ಳುತ್ತಾರೆ? ಹೇಗೆ ತಂದೆಯ ಸ್ನೇಹದಲ್ಲಿ ಹೌದು, ತಂದೆಯ ಸ್ನೇಹಿಗಳಾಗಿದ್ದೇವೆ ಎಂದು ಎಲ್ಲರೂ ಕೈ ಎತ್ತುತ್ತೀರಿ, ಹಾಗೆಯೇ ತಾವು ಪ್ರತಿಯೊಬ್ಬರಿಗಾಗಿ ಹೌದು, ಇವರು ಸರ್ವರ ಸ್ನೇಹಿಯಾಗಿದ್ದಾರೆ ಎಂದು ಕೈ ಎತ್ತುತ್ತೀರಾ? ಈ ಸರ್ಟಿಫಿಕೇಟ್ ಸಿಗುತ್ತದೆಯೇ? ಏಕೆಂದರೆ ಬಾಬ್ ದಾದಾ ಮೊದಲು ಸಹ ತಿಳಿಸಿದ್ದೆವು, ಕೇವಲ ತಂದೆಯಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದಲ್ಲ, ಬ್ರಾಹ್ಮಣ ಪರಿವಾರದಿಂದಲೂ ತೆಗೆದುಕೊಳ್ಳಬೇಕಾಗಿದೆ. ಏಕೆಂದರೆ ಈ ಸಮಯದಲ್ಲಿ ತಂದೆಯು ಧರ್ಮ ಮತ್ತು ರಾಜ್ಯ ಎರಡನ್ನು ಜೊತೆಯಲ್ಲಿ ಸ್ಥಾಪನೆ ಮಾಡುತ್ತಿದ್ದೇವೆ. ರಾಜ್ಯದಲ್ಲಿ ಕೇವಲ ತಂದೆ ಇರುವುದಿಲ್ಲ, ಪರಿವಾರವೂ ಇರುತ್ತದೆ. ತಂದೆಗೂ ಪ್ರಿಯರು, ಪರಿವಾರಕ್ಕೂ ಪ್ರಿಯರಾಗಿರಿ. ಜ್ಞಾನಿಗಳಂತೂ ಆಗಿದ್ದೀರಿ, ಆದರೆ ಜೊತೆಯಲ್ಲಿ ಸ್ನೇಹಿಗಳಾಗುವುದು ಸಹ ಬಹಳ ಅವಶ್ಯಕವಾಗಿದೆ. ಸ್ವಮಾನದಲ್ಲಿರುವುದು ಮತ್ತು ಸನ್ಮಾನ ಕೊಡುವುದು ಇವೆರಡೂ ಅತ್ಯವಶ್ಯಕವಾಗಿದೆ. ತಂದೆಯು ಪ್ರತಿಯೊಬ್ಬ ಮಗುವಿಗೆ ಬ್ರಾಹ್ಮಣ ಜನ್ಮವನ್ನು ಪಡೆಯುತ್ತಿದ್ದಂತೆಯೇ ಸನ್ಮಾನ ನೀಡಿದರು. ಆದುದರಿಂದಲೇ ಶ್ರೇಷ್ಠರಾಗಿದ್ದೀರಿ. ಈ ಒಂದು ಜನ್ಮದಲ್ಲಿ ಸನ್ಮಾನವನ್ನು ಕೊಡುವುದರಿಂದ ಇಡೀ ಕಲ್ಪ ಅದರ ಪ್ರಾರಬ್ಧವನ್ನು ಸನ್ಮಾನವು ಪ್ರಾಪ್ತಿವಾಗುತ್ತದೆ. ಅರ್ಧ ಕಲ್ಪದವರೆಗೆ ರಾಜ್ಯಾಧಿಕಾರಿಯಾಗುವ ಸನ್ಮಾನ ಸಿಗುತ್ತದೆ. ಇನ್ನರ್ಧ ಕಲ್ಪ ಭಕ್ತಿಯಲ್ಲಿ ಭಕ್ತರ ಮೂಲಕ ಸನ್ಮಾನ ಸಿಗುತ್ತದೆ. ಆದರೆ ಈ ಇಡೀ ಕಲ್ಪದಲ್ಲಿ ಸನ್ಮಾನಧಾರಿಗಳಾಗುವ ಆಧಾರವೇನೆಂದರೆ ಈ ಒಂದು ಜನ್ಮದಲ್ಲಿ ಸನ್ಮಾನ ಕೊಡುವುದು, ಸನ್ಮಾನ ಪಡೆಯುವುದು. ಈಗಲೂ ಬಾಬ್ ದಾದಾ ನೋಡುತ್ತಿದ್ದೇವೆ, 4-6 ಕಡೆ ವಿದೇಶದಲ್ಲಿ ಕೆಲವರು ರಾತ್ರಿಯಲ್ಲಿ, ಕೆಲವರು ದಿನದಲ್ಲಿ ಮಿಲನವನ್ನು ಆಚರಿಸುತ್ತಿದ್ದಾರೆ.
ಚೆನ್ನಾಗಿ ಪುರುಷಾರ್ಥದ ಗತಿಯನ್ನು ಹೆಚ್ಚಿಸಿಕೊಳ್ಳಲು ತಮಗೆ ಒಳ್ಳೆಯ ದಾದೀಜಿ ಅಂದರೆ ಜಾನಕಿ ದಾದಿ ಸಿಕ್ಕಿದ್ದಾರೆ. ಹೌದಲ್ಲವೇ? ಸ್ವಲ್ಪ ಯಾರಲ್ಲಿ ಆದರೂ ನಿರ್ಬಲತೆಯನ್ನು ನೋಡುತ್ತಾರೆಂದರೆ ಕೂಡಲೇ ತರಗತಿಯಲ್ಲಿ ಅದರ ಬಗ್ಗೆ ತಿಳಿಸಿಬಿಡುತ್ತಾರೆ. ಯಾವುದೇ ಮಕ್ಕಳಿಗೆ ದೇಶದವರಿರಲಿ ವಿದೇಶದವರಿರಲಿ ಯಾವುದೇ ಸಬ್ಜೆಕ್ಟ್ನಲ್ಲಿ ಪರಿಶ್ರಮವಾಗುತ್ತದೆ ಅಂದರೆ ಅದಕ್ಕೆ ಮೂಲ ಕಾರಣ ಹೃದಯದ ಸ್ನೇಹದ ಕೊರತೆಯಾಗಿದೆ. ಸ್ನೇಹವೆಂದರೆ ಲವಲೀನ್ ಸ್ಥಿತಿ. ಸ್ನೇಹವಿದ್ದಡೆ ನೆನಪು ಮಾಡಬೇಕಾಗುವುದಿಲ್ಲ. ನೆನಪನ್ನು ಮರೆಯುವುದು ಕಷ್ಟವಾಗುತ್ತದೆ. ಒಂದು ವೇಳೆ ನೆನಪು ಮಾಡಲು ಪರಿಶ್ರಮವಾಗುತ್ತದೆ ಅಂದರೆ ಅದಕ್ಕೆ ಕಾರಣ ಹೃದಯದ ಸ್ನೇಹವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಿಯೂ ಲೀಕೇಜ್ ಇಲ್ಲವೇ? ಯಾವುದೇ ವ್ಯಕ್ತಿಯೊಂದಿಗೆ ಸೆಳೆತವಿರಬಹುದು, ವ್ಯಕ್ತಿಯ ವಿಶೇಷತೆಯೊಂದಿಗೆ ಅಥವಾ ಯಾವುದೇ ಸಾಧನದೊಂದಿಗೆ, ಪರಿವಾರದೊಂದಿಗೆ ಸೆಳೆತವಿರಬಹುದು. ನಿಯಮ ಪ್ರಮಾಣ ಪರಿಹಾರ ತೆಗೆದುಕೊಳ್ಳುವುದು ಸರಿಯಾಗಿದೆ. ಆದರೆ ಹೆಚ್ಚಿನ ಸಹಯೋಗ ಅಂದರೆ ಪರಿಹಾರವನ್ನು ತೆಗೆದುಕೊಳ್ಳುವುದರಿಂದಲೂ ಸೆಳೆತವು ಆರಂಭವಾಗುತ್ತದೆ. ಮತ್ತೆ ಮತ್ತೆ ಅದೇ ನೆನಪಿಗೆ ಬರುತ್ತಿರುತ್ತದೆ. ಅದಕ್ಕೆ ಚಿಹ್ನೆ ಏನೆಂದರೆ ಎಲ್ಲಿಯಾದರೂ ಲೀಕೇಜ್ ಇದ್ದರೆ ಸದಾ ಜೀವನದಲ್ಲಿ ಯಾವುದಾದರೂ ಕಾರಣದಿಂದ ಸಂತುಷ್ಟತೆಯ ಅನುಭೂತಿ ಆಗುವುದಿಲ್ಲ. ಯಾವುದಾದರೊಂದು ಕಾರಣವು ಅಸಂತುಷ್ಟತೆಯ ಅನುಭವ ಮಾಡಿಸುತ್ತದೆ. ಮತ್ತು ಎಲ್ಲಿ ಸಂತುಷ್ಟತೆ ಇರುವುದೋ ಅಲ್ಲಿ ಸದಾ ಪ್ರಸನ್ನತೆ ಇರುವುದು. ಅವರು ಸದಾ ಆತ್ಮಿಕ ಗುಲಾಬಿಯ ತರಹ ಮುಗುಳ್ನಗುತ್ತಾ ಇರುವರು. ಹರ್ಷಿತ ಮುಖಿಯಾಗಿರುವರು. ಮೂಡ್ ಆಫ್ ಆಗುವುದಿಲ್ಲ. ಸದಾ ಡಬಲ್ ಲೈಟ್ ಆಗಿರುವರು. ಅಂದಾಗ ತಿಳಿಯುತ್ತೆ ಈಗ ಪರಿಶ್ರಮದಿಂದ ಮುಕ್ತರಾಗಿ. ಬಾಬ್ದಾದಾರವರಿಗೆ ಮಕ್ಕಳ ಪರಿಶ್ರಮವು ಇಷ್ಟವಾಗುವುದಿಲ್ಲ. ಏಕೆಂದರೆ ಅರ್ಧ ಕಲ್ಪ ಪರಿಶ್ರಮ ಪಟ್ಟಿದ್ದೀರಿ. ಈಗ ಮೋಜನ್ನು ಆಚರಿಸಬೇಕು. ಪ್ರೀತಿಯಲ್ಲಿ ಲವಲೀನರಾಗಿರಿ. ಜ್ಞಾನ ಸಾಗರನ ಆಳದಲ್ಲಿ ಹೋಗಿ ಅನುಭವದ ಮುತ್ತುಗಳ ಅನುಭವ ಮಾಡಿ. ಕೇವಲ ಮುಳುಗಿ ಹೊರ ಬರುವವರಲ್ಲ, ಜ್ಞಾನ ಸಾಗರದಲ್ಲಿ ಲವಲೀನರಾಗಿರಿ. ಎಲ್ಲರೂ ಪ್ರತಿಜ್ಞೆಯನ್ನಂತೂ ಮಾಡಿದ್ದೀರಲ್ಲವೇ? ಜೊತೆ ಇರುತ್ತೇವೆ, ಜೊತೆಯಲ್ಲಿಯೇ ನಡೆಯುತ್ತೇವೆ. ಪ್ರತಿಜ್ಞೆ ಮಾಡಿದ್ದೀರಾ? ಜೊತೆಯಲ್ಲಿ ನಡೆಯುತ್ತೀರಾ ಅಥವಾ ಹಿಂದೆ ಹಿಂದೆ ಬರುತ್ತೀರಾ? ಯಾರು ಜೊತೆಯಲ್ಲಿ ಹೋಗಲು ತಯಾರಾಗಿದ್ದೀರೋ ಅವರು ಕೈಯನ್ನೆತ್ತಿ. ತಯಾರಾಗಿದ್ದೀರಾ? ಆಲೋಚಿಸಿ ಕೈಯನ್ನೆತ್ತಿ. ತಯಾರಾಗಿದ್ದೀರಿ ಎಂದರೆ ತಂದೆಯ ಸಮಾನರಾಗಿದ್ದೀರಿ ಎಂದರ್ಥ. ಜೊತೆಯಲ್ಲಿ ಯಾರು ನಡೆಯುವವರು? ಸಮಾನರಾಗಿರೋರೇ ಜೊತೆ ಹೋಗೋರಲ್ಲವೇ? ಅಂದಾಗ ಜೊತೆ ಹೋಗುತ್ತೀರಾ? ಎವರೆಡಿಯಾಗಿದ್ದೀರಾ? ಮೊದಲನೇ ಸಾಲಿನವರು ಎವರೆಡಿಯಾಗಿದ್ದೀರಾ? ಒಂದು ವೇಳೆ ನಾಳೆಯೇ ಹೋಗಲು ಆದೇಶ ಸಿಕ್ಕಿದರೆ ಹೋಗಲು ಸಿದ್ಧರಾಗಿದ್ದೀರಾ? ಪ್ರವೃತ್ತಿಯವರು ಹೋಗಲು ತಯಾರಿದ್ದೀರಾ? ಮಕ್ಕಳು ನೆನಪಿಗೆ ಬರುವುದಿಲ್ಲವೇ? ಮಾತೆಯರು ಜೊತೆ ನಡೆಯುವಿರಾ? ತಯಾರಾಗಿದ್ದೀರಾ? ನೆನಪು ಬರುವುದಿಲ್ಲವೇ? ಶಿಕ್ಷಕಿಯರಿಗೆ ಸೇವಾ ಕೇಂದ್ರ ಹಾಗೂ ಜಿಜ್ಞಾಸುಗಳ ನೆನಪಿಗೆ ಬರುತ್ತಾರೆಯೇ? ಬರುವುದಿಲ್ಲ ತಾನೇ? ಒಳ್ಳೆಯದು. ಎಲ್ಲರೂ ನಿರ್ಮೋಹಿಗಳಾಗಿಬಿಟ್ಟಿದ್ದೀರಾ? ಅಂದ ಮೇಲೆ ಬಹಳ ಒಳ್ಳೆಯದು. ಮತ್ತೆ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಇಂದು ಬಾಬ್ದಾದ ಎಲ್ಲರಿಗೆ ಸನ್ಮುಖದಲ್ಲಿ ಕುಳಿತಿರಬಹುದು, ದೂರದಲ್ಲಿ ಕುಳಿತಿರಬಹುದು. ಎಲ್ಲರೂ ತಂದೆಯ ಹೃದಯದಲ್ಲಿ ಕುಳಿತಿದ್ದೀರಿ. ಎಲ್ಲರನ್ನೂ ಇಂದಿನ ದಿನ ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡಲು ಬಯಸುತ್ತೇವೆ. ಆಗುವಿರಾ? ಚಪ್ಪಾಳೆಯನ್ನಂತೂ ತಟ್ಟಿದಿರಿ. ಆಗುತ್ತೀರಾ? ನಾಳೆಯಿಂದ ಯಾರು ದಾದಿಯರ ಬಳಿ ಪರಿಹಾರಕ್ಕಾಗಿ ಬರುವುದಿಲ್ಲ ತಾನೇ? ಪರಿಶ್ರಮ ಪಡುವಂತೆ ಮಾಡುವುದಿಲ್ಲ ತಾನೇ? ಖುಷಿ ಖುಷಿಯಿಂದ ಮಿಲನ ಮಾಡುತ್ತೀರಲ್ಲವೇ? ಜೋನಿನ ನಿಮಿತ್ತರು ಬಳಿ ದೂರು ತೆಗೆದುಕೊಂಡು ಹೋಗುವುದಿಲ್ಲ ತಾನೇ? ಈಗ ಕೈಯನ್ನೆತ್ತಿ ನೋಡಿ, ಆಲೋಚಿಸಿ ಕೈಯನ್ನೆತ್ತಿ. ಹಾಗೆಯೇ ಕೈಯನ್ನೆತ್ತಬೇಡಿ. ಯಾವುದೇ ನನ್ನದು ಎಂಬುದಿಲ್ಲ, ನಾನು ಎಂಬುದು ಇಲ್ಲ, ನನ್ನದು ಇಲ್ಲ, ಎಲ್ಲವೂ ಸಮಾಪ್ತೆ. ನೋಡಿ, ಪ್ರತಿಜ್ಞೆಯನ್ನಂತೂ ಮಾಡಿದಿರಿ, ಆದರೆ ಪ್ರತಿಜ್ಞೆಯ ಲಾಭವನ್ನು ತೆಗೆದುಕೊಳ್ಳುವುದಿಲ್ಲ. ಪ್ರತಿಜ್ಞೆಯನ್ನಂತೂ ಬಹಳ ಬೇಗನೆ ಮಾಡಿಬಿಡುತ್ತೀರಿ. ಆದರೆ ಪ್ರತಿಜ್ಞೆಯ ಲಾಭವನ್ನು ತೆಗೆದುಕೊಳ್ಳಲು ಪ್ರತಿನಿತ್ಯವೂ ಮೊದಲನೇದ್ದು ರಿಯಲೈಸೇಷನ್, ಎರಡನೇದ್ದು ರಿವೈಸ್ ಮಾಡಿ. ಪ್ರತಿಜ್ಞೆಯನ್ನು ಪ್ರತಿನಿತ್ಯವೂ ನಾನು ಏನು ಪ್ರತಿಜ್ಞೆ ಮಾಡಿದೆನು ಎಂದು ರಿವೈಸ್ ಮಾಡಿಕೊಳ್ಳಿ. ಅಮೃತ ವೇಳೆಯ ನಂತರ ಪ್ರತಿಜ್ಞೆ ಮತ್ತು ಲಾಭ ಎರಡರ ಸಮತೋಲನದ ಚಾರ್ಟ್ ಬರೆಯಿರಿ. ಏನು ಪ್ರತಿಜ್ಞೆ ಮಾಡಿದೆನು ಮತ್ತು ಏನು ಲಾಭವನ್ನು ತೆಗೆದುಕೊಳ್ಳುತ್ತಿದ್ದೇನೆ, ಹೀಗೆ ರಿಯಲೈಸ್ ಮಾಡಿ.
ರಿವೈಸ್ ಮಾಡಿ ಇವೆರಡು ಬ್ಯಾಲೆನ್ಸ್ ಆದಾಗ ಸರಿ ಹೋಗೋದು. ಬಾಬ್ದಾದಾರವರಿಗೆ ತಿಳಿದಿದೆ. ಮೀಟಿಂಗ್ ಅವರು ಪ್ರತಿಜ್ಞೆ ಮಾಡಿದ್ರಿ. ಬಾಬ್ದಾದ ನೋಡಿದ್ದೇವೆ, ಬಹಳ ಒಳ್ಳೊಳ್ಳೆಯ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತೀರಿ. ಬಾಬ್ದಾದಾರವರಿಗೆ ಇಷ್ಟವಾಗಿದೆ. ಆದರೆ ಬಾಬ್ದಾದ ಈಗ ಏನನ್ನು ಬಯಸುತ್ತಾರೆ? ಬಾಬ್ದಾದ ಕೇವಲ ಒಂದು ಶಬ್ದವನ್ನು ಬಯಸುತ್ತೇವೆ. ಆ ಒಂದು ಶಬ್ದವಾಗಿದೆ, ಸಫಲ ಮಾಡಿ, ಸಫಲರಾಗಿರಿ. ಯಾವುದೆಲ್ಲ ಖಜಾನೆಗಳು, ಶಕ್ತಿಗಳಿವೆಯೋ, ಸಂಕಲ್ಪವಿದೆಯೋ, ಮಾತುಗಳಿವೆಯೋ, ಕರ್ಮವು ಶಕ್ತಿಯಾಗಿದೆ. ಈ ಸಮಯವೂ ಸಹ ಖಜಾನೆಯಾಗಿದೆ, ಶಕ್ತಿಯಾಗಿದೆ. ಎಲ್ಲವನ್ನು ಈಗ ಸಫಲ ಮಾಡಿಕೊಳ್ಳಿ. ಸ್ಥೂಲ ಧನವಿರಲಿ ಅಥವಾ ಅಲೌಕಿಕ ಖಜಾನೆ ಇರಲಿ, ಎಲ್ಲವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ. ಸಫಲತಾ ಮೂರ್ತಿಯ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಸಫಲ ಮಾಡಿ ಮತ್ತು ಅನ್ಯರಿಂದ ಸಫಲ ಮಾಡಿಸಿ. ಒಂದು ವೇಳೆ ಯಾರಾದರೂ ಅಸಫಲ ಮಾಡುತ್ತಾರೆಂದರೆ ಅವರಿಗೆ ಮಾತಿನ ಮೂಲಕ, ಶಿಕ್ಷಣದ ಮೂಲಕ ಅಲ್ಲ, ತಮ್ಮ ಶುಭ ಕಾಮನೆ ಮತ್ತು ಸದಾ ಶುಭ ಸನ್ಮಾನ ಕೊಡುವುದರ ಮೂಲಕ ಸಫಲ ಮಾಡಿಸಿ. ಕೇವಲ ಶಿಕ್ಷಣ ಕೊಡಬೇಡಿ. ಒಂದು ವೇಳೆ ಶಿಕ್ಷಣ ಕೊಡಬೇಕಾದರೂ ಸಹ ಕ್ಷಮೆ ಮತ್ತು ಕ್ಷಮಾರೂಪವಾಗಿ ಶಿಕ್ಷಣ ಕೊಡಿ. ದಯಾಹೃದಯಗಳಾಗಿ ತಮ್ಮ ದಯಾಹೃದಯ ರೂಪವು ಅವಶ್ಯವಾಗಿ ಶಿಕ್ಷಣದ ಫಲವನ್ನು ತೋರಿಸುವುದು. ನೋಡಿ, ಈಗಿನ ವಿಜ್ಞಾನದವರು ಸಹ ಮೊದಲು ಆಪರೇಷನ್ ಮಾಡುತ್ತಾರೆ. ಆದರೆ ಅದಕ್ಕಿಂತ ಮೊದಲು ಏನು ಮಾಡುತ್ತಾರೆ? ಮೊದಲು ಮೂರ್ಛಿತರನ್ನಾಗಿ ಮಾಡಿ ನಂತರ ಆಪರೇಷನ್ ಮಾಡುತ್ತಾರೆ, ಟಿಂಚರ್ ಹಾಕುತ್ತಾರೆ. ಹಾಗೆ ತಾವು ಸಹ ದಯಾಹೃದಯಗಳಾಗಿ ನಂತರ ಶಿಕ್ಷಣ ಕೊಡಿ, ಆಗ ಪ್ರಭಾವ ಬೀರುವುದು. ಇಲ್ಲದಿದ್ದರೆ ಏನಾಗುತ್ತದೆ? ತಾವು ಶಿಕ್ಷಣ ಕೊಡಲು ಆರಂಭಿಸುತ್ತೀರಿ, ಅವರು ಮೊದಲೇ ತಮಗಿಂತಲೂ ಹೆಚ್ಚು ಶಿಕ್ಷಕರಾಗಿರುತ್ತಾರೆ. ಅಂದಾಗ ಶಿಕ್ಷಕರ ಶಿಕ್ಷಣವನ್ನು ಒಪ್ಪುವುದಿಲ್ಲ. ಹೀಗೆ ಮಾಡಬೇಡಿ, ಹೀಗೆ ಮಾಡಿ ಎಂದು ತಾವು ಹೇಳತೊಡಗುತ್ತೀರಿ. ಅದಕ್ಕಿಂತ ಮೊದಲೇ ಅವರ ಬಳಿ ಆ ಮಾತನ್ನು ಕತ್ತರಿಸಲು 10 ಮಾತುಗಳಿರುತ್ತವೆ. ಆದ್ದರಿಂದ ಕ್ಷಮೆ ಮತ್ತು ಶಿಕ್ಷಣ ಎರಡೂ ಜೊತೆಗೆ ಇರಲಿ. ಅಂದಾಗ ಈ 70ನೇ ವರ್ಷದ ಪ್ರಬಂಧವಾಗಿದೆ. ಸಫಲ ಮಾಡಿ, ಸಫಲ ಮಾಡಿಸಿ. ಸಫಲತಾ ಮೂರ್ತಿಗಳನ್ನಾಗಿ ಎಲ್ಲವನ್ನು ಸಫಲ ಮಾಡಿಕೊಳ್ಳಿ. ಡಬಲ್ ಲೈಟ್ ಆಗಬೇಕಲ್ಲವೇ? ಅಂದಾಗ ಸಫಲ ಮಾಡಿಕೊಳ್ಳಿ. ಸಂಸ್ಕಾರವನ್ನು ಸಫಲ ಮಾಡಿ. ತಮ್ಮ ಆದಿ ಸಂಸ್ಕಾರ, ದೇವತಾ ಸಂಸ್ಕಾರ, ಆತ್ಮದ ನಿಜಿ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿ. ಉಲ್ಟಾ ಸಂಸ್ಕಾರಗಳ ಸಂಸ್ಕಾರ ಭಸ್ಮ ಮಾಡಿ ಆದಿ ಅನಾದಿ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿ. ಈಗ ಎಲ್ಲರದ್ದು ವಿಶೇಷವಾಗಿ ಒಂದೇ ಒಂದು ದೂರು ಉಳಿದುಕೊಂಡಿದೆ. ಅದೇನೆಂದರೆ ಸಂಸ್ಕಾರ ಬದಲಾಗುತ್ತಿಲ್ಲ ಎಂದು. ಎಲ್ಲರೂ ಪರಿಶ್ರಮ ಮುಕ್ತರಾಗುವ ಪ್ರತಿಜ್ಞೆ ಮಾಡಿದ್ದೀರಾ? ಎಲ್ಲರ ಫೋಟೋ ತೆಗೆಯಿರಿ. ಅಂದಾಗ ಈಗ 1 ನಿಮಿಷಕ್ಕಾಗಿ ತಮ್ಮ ಹೃದಯಪೂರ್ವಕವಾಗಿ ಈ ಪ್ರತಿಜ್ಞೆಗೆ ದೃಢತೆಯ ಅಂಡರ್ಲೈನ್ ಮಾಡಿಕೊಳ್ಳಿ. ತಮ್ಮ ಮನಸ್ಸಿನಲ್ಲಿ ಪಕ್ಕ ಮಾಡಿಕೊಳ್ಳಿ. ಒಳ್ಳೆಯದು. 4 ಕಡೆ ಎಲ್ಲ ಸ್ವಮಾನಧರಿ ಮಕ್ಕಳಿಗೆ ಸದಾ ತಂದೆಯ ಹೃದಯದ ಸ್ನೇಹಿ, ಸರ್ವರ ಸ್ನೇಹಿ, ಶ್ರೇಷ್ಠ ಆತ್ಮರಿಗೆ ಸದಾ ಪರಿಶ್ರಮ ಮುಕ್ತ, ಜೀವನ ಮುಕ್ತ ಅನುಭವ ಮಾಡುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಪ್ರತಿಜ್ಞೆ ಮತ್ತು ಪ್ರತಿಜ್ಞೆಯ ಲಾಭವನ್ನು ತೆಗೆದುಕೊಳ್ಳುವಂತಹ, ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಬ್ಲಿಸ್ಫುಲ್ ಮಕ್ಕಳಿಗೆ, ಸದಾ ಮೋಜಿನಲ್ಲಿರುವಂತಹ, ಅನ್ಯರನ್ನು ಮೋಜಿನಲ್ಲಿ ತರುವಂತಹ ಸಂಗಮಯುಗಿ ಶ್ರೇಷ್ಠ ಭಾಗ್ಯದ ಅಧಿಕಾರಿ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಹೃದಯ ರಾಮನ ಹೃದಯದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿರಿ. ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಯವರೊಂದಿಗೆ ಚೆನ್ನಾಗಿದ್ದೀರಲ್ಲವೇ? ತಮ್ಮೆಲ್ಲರನ್ನು ನೋಡಿ ಎಲ್ಲರಿಗೂ ಖುಷಿಯಾಗುತ್ತದೆ. ತಂದೆ ಮಕ್ಕಳು ಇಬ್ಬರನ್ನು ನೋಡಿ ಖುಷಿ ಪಡುತ್ತಾರೆ. ಇಬ್ಬರು ಸಮಾನ, ಎಲ್ಲರ ಅನನ್ಯ ಆತ್ಮಗಳಾಗಿದ್ದೀರಿ. ಎಲ್ಲರಿಗೆ ದಾದಿಯವರೆಂದರೆ ವಿಶೇಷ ಪ್ರೀತಿ ಇದೆ ಅಲ್ಲವೇ? ಬಹಳ ಪ್ರೀತಿ ಇದೆ. ಏಕೆಂದರೆ ಯಾರು ನಿಮಿತ್ತರಾಗುವರೋ ಆ ನಿಮಿತ್ತರಾಗುವವರ ಮೇಲೆ ಜವಾಬ್ದಾರಿಯೂ ಇರುತ್ತದೆ ಮತ್ತು ಅಷ್ಟೇ ಸ್ನೇಹವಿರುತ್ತದೆ. ಏಕೆಂದರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದಗಳ ಲಿಫ್ಟ್ ಅವರ ಜೀವನದಲ್ಲಿ ಪ್ರಾಪ್ತಿಯಾಗುತ್ತದೆ. ತಾವು ಸಹ ಯಾರು ನಿಮಿತ್ತರಾಗುತ್ತೀರೋ ಅವರಿಗೂ ಲಿಫ್ಟ್ ಸಿಗುತ್ತದೆ. ಆದರೆ ಲಿಫ್ಟಿನ ಗಿಫ್ಟನ್ನು ಸ್ಥಿರವಾಗಿಟ್ಟುಕೊಂಡಾಗ ಬಹಳ ಲಾಭವಾಗುತ್ತದೆ. ಈ ಅಧಿಕ ವರದಾನವು ಸಿಗುತ್ತದೆ.
ಯಾವುದೇ ಕಾರ್ಯಕ್ಕಾಗಿ ಈಶ್ವರ್ಯ ಕಾರ್ಯದಲ್ಲಿ ಯಜ್ಞ ಸೇವೆಯಲ್ಲಿ ಯಾರು ವಿಶೇಷವಾಗಿ ನಿಮಿತ್ತರಾಗಿರುವರೋ ಅವರಿಗೆ ಆಶೀರ್ವಾದಗಳು ಮತ್ತು ಪ್ರೀತಿ ಎರಡರ ಲಿಫ್ಟ್ ಸಿಗುತ್ತದೆ. ಪ್ರೀತಿಯು ಇಂತಹ ವಸ್ತುವಾಗಿದೆ, ಅದು ಹೇಗಿದ್ದವರನ್ನು ಹೇಗೆ ಮಾಡಿಬಿಡುತ್ತದೆ. ಈಗಿನ ಪ್ರಪಂಚದಲ್ಲಿಯೂ ಸಹ ಏನು ಬೇಕು ಎಂದು ಯಾರೊಂದಿಗಾದರೂ ಕೇಳಿದರೆ ಪ್ರೀತಿ ಬೇಕು, ಶಾಂತಿ ಬೇಕೆಂದು ಹೇಳುತ್ತಾರೆ. ಶಾಂತಿಯು ಸಹ ಪ್ರೀತಿಯಿಂದಲೇ ಸಿಗುತ್ತದೆ. ಅಂದಾಗ ಆತ್ಮಿಕ ಪ್ರೀತಿಯು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ವರದಾನ: ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಸ್ಮೃತಿ ಸ್ವರೂಪರನ್ನಾಗಿ ಮಾಡುವಂತಹ ನಿರಂತರ ಯೋಗಿ ಭವ. ಯಾರು ಮಕ್ಕಳು ಸ್ವಯಂವನ್ನು ತಂದೆಯವರ ಜೊತೆಯ ಕಂಬೈನ್ಡ್ ಅನುಭವವನ್ನು ಮಾಡುತ್ತಾರೆಯೋ ಅವರಿಗೆ ಸ್ವತಃವಾಗಿಯೇ ನಿರಂತರ ಯೋಗಿ ಭವದ ವರದಾನವೂ ಸಿಗುತ್ತದೆ. ಏಕೆಂದರೆ ಅವರಲ್ಲಿಯೇ ಇರಬಹುದು. ಅವರಿಗೆ ಮಿಲನದ ಮೇಳವಾಗುತ್ತಿರುತ್ತದೆ. ಅವರನ್ನು ಮರೆಸಲು ಯಾರೆಷ್ಟಾದರೂ ಪ್ರಯತ್ನ ಪಡಬಹುದು, ಆದರೆ ಅವರು ಸ್ಮೃತಿ ಸ್ವರೂಪರಾಗಿ ಇರುತ್ತಾರೆ. ಇಂತಹ ಸ್ಮೃತಿ ಸ್ವರೂಪ ಮಕ್ಕಳು ತಂದೆಯವರಿಗೆ ಅತಿ ಪ್ರಿಯರಾಗಿದ್ದಾರೆ. ಅವರೇ ನಿರಂತರ ಯೋಗಿಯಾಗಿದ್ದಾರೆ, ಏಕೆಂದರೆ ಪ್ರೀತಿಯ ಸಂಕೇತವಾಗಿದೆ ಸ್ವತಃ ನೆನಪಿನಲ್ಲಿರುವುದು. ಮಾಯೆಯು ಅವರ ಸಂಕಲ್ಪವೆಂಬ ಉಗುರನ್ನೂ ಸಹ ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಸ್ಲೋಗನ್ ಕಾರಣವನ್ನು ತಿಳಿಸುವ ಬದಲು ಅದರ ನಿವಾರಣೆ ಮಾಡುತ್ತೀರೆಂದರೆ ಆಶೀರ್ವಾದಗಳ ಅಧಿಕಾರ ಆಗಿಬಿಡುತ್ತೀರಿ. ಅವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ. ಅಂತರ್ಮುಖಿಯಾಗಿರಿ. ಅಂತರ್ಮುಖಿಯಾಗಿ ಜ್ಞಾನ ಮನನದ ಅಭ್ಯಾಸದ ಮೂಲಕ ಅಲೌಕಿಕ ಮಸ್ತಿಯಲ್ಲಿ ಸದಾ ಮಸ್ತರಾಗಿರಿ. ಆಗ ಈ ಪ್ರಪಂಚದ ಚಿಂತೆಗಳು ನಿಮ್ಮನ್ನು ತಮ್ಮ ಕಡೆ ಆಕರ್ಷಿತ ಮಾಡುವುದಿಲ್ಲ. ಹೇಗೆ ಮಿಲಿಟರಿಯವರು ಅಂಡರ್ ಗ್ರೌಂಡ್ ಹೊರಟು ಹೋಗುತ್ತಾರೆ ಎಂದರೆ ಹೊರಗಿನ ಬಾಂಬ್ನ ಪ್ರಭಾವದಲ್ಲಿ ಬರುವುದಿಲ್ಲ, ಅದೇ ರೀತಿ ತಾವು ಅಂತರ್ಮುಖಿ ಅಂಡರ್ಗ್ರೌಂಡ್ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ. ಆಗ ಬಾಹಿರ್ಮುಖತೆಯ ಮಾತುಗಳು ನಿಮಗೆ ತೊಂದರೆ ಮಾಡುವುದಿಲ್ಲ.